ಅರಣ್ಯ ಇಲಾಖೆ ನಿರ್ವಹಣೆ ತಮಗೆ ಎಷ್ಟು ಸಮಾಧಾನ ಕೊಟ್ಟಿದೆ? ನನಗೆ 100% ಸಮಾಧಾನ ಕೊಟ್ಟಿದೆ. ನಾನು ನಿಜವಾಗಿ ಹೇಳಬೇಕು ಅಂದರೆ ಅರಣ್ಯ ಪ್ರದೇಶದಿಂದ ಬಂದವನಲ್ಲ. ನಾನು ಬೀದರಿಂದ ಬಂದವನು, ಕಲ್ಯಾಣ ಕರ್ನಾಟಕದಿಂದ ಬಂದವನು. ನಮ್ಮ ಭಾಗ ಒಣಭೂಮಿ ಇರುವಂಥದ್ದು, ಜಾಸ್ತಿ ಮಳೆ ಆಶ್ರಿತವಾದಂಥ ಒಂದು ಭಾಗ ಪ್ರದೇಶ. ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಹೀಗಾಗಿ ಅಲ್ಲಿ 2%, 3%, 1% ಅರಣ್ಯ ಇದೆ. ಸಾಮಾನ್ಯವಾದ ಟೀಕೆ ಏನು ಬರ್ತಿತ್ತು ಅಂತ ಹೇಳಿದ್ರೆ, ಮೋಸ್ಟ್ಲಿ ನಿಮಗೆ ಮಾತ್ರ ಬಂದಿಲ್ಲ ಆ ಟೀಕೆ. ಯಾರಿಗೆ ಕಾಡು ಗೊತ್ತಿಲ್ವೋ ಅಂಥವ್ರಿಗೆ ಅರಣ್ಯ ಸಚಿವರಾಗ್ತಾರೆ ಅಂತ. ನೋಡಿ, ನನಗೆ ಅದ್ರ ಬಗ್ಗೆ ಕೆಲವರಿಗೆ ಆ ಟೀಕೆ ಎದುರಿಸಿದ್ದು ಉಂಟು. ನೋಡಿ, ಕಾಡು ಇದ್ದಂಥವರು ಅಥವಾ ಕಾಡು ಪ್ರದೇಶದಿಂದ ಬಂದಂಥವರೇ ಅರಣ್ಯ ಸಚಿವರಾಗಬೇಕು ಅಂತೇನಿಲ್ಲ. ಇವತ್ತು ನಾನು ಅದಕ್ಕೆ ಹೇಳಿದೆ, ನಾನು ಕಾಡಿರುವಂಥ ಪ್ರದೇಶದಿಂದ ಬಂದವನಲ್ಲ. ಈ ಭಾಗದಲ್ಲಿ ಪಶ್ಚಿಮ ಘಟ್ಟ ಇದೆ. ಪಶ್ಚಿಮ ಘಟ್ಟ ಅತ್ಯಂತ ಶ್ರೀಮಂತವಾದಂಥ ಒಂದು, ಇವತ್ತು ನಾವೇನೆಲ್ಲ ನೋಡ್ತಾ ಇದ್ದೀವಿ, ಇವತ್ತು ಅದು ಮಳೆ ಮಾರುತಗಳನ್ನೇ ಬದಲಾವಣೆ ಮಾಡಿ ಮಳೆ ತರಿಸುವಂಥ ಒಂದು ಶಕ್ತಿ ಪಶ್ಚಿಮ ಘಟ್ಟಕ್ಕೆ ಇದೆ. ಹೌದು. ಇವತ್ತು ಸುಮಾರು ಅಲ್ಲಿರುವಂಥ ಏನು ಅನೇಕ ಪ್ರಭೇದದ ಕೀಟಗಳಿದ್ದಾವೆ, ಅನೇಕ ಪ್ರಭೇದದ ಇವತ್ತು ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಶೋಲಾ ಫಾರೆಸ್ಟ್ ಇದೆ. ಪಶ್ಚಿಮ ಘಟ್ಟ ಎಲ್ಲ ನದಿಗಳ ಮೂಲ. ಕಾವೇರಿ, ತುಂಗಾ, ಭದ್ರಾ ಎಲ್ಲ ನೋಡಿ. ಇವತ್ತು ಈ ಒಂದು ಬಯೋಡೈವರ್ಸಿಟಿ ಅನ್ನೋದಂತ ಹೇಳ್ತೀವಿ ನಾವು. ಇವತ್ತು ಭಾಳ ಅತ್ಯಂತ ಶ್ರೀಮಂತವಾದಂಥದ್ದು 8th ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ನಾವು. ಆ 8th ಹಾಟ್ಸ್ಪಾಟ್ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅರಣ್ಯ ಪ್ರದೇಶದಿಂದ ಬರದೇ ಇದ್ದರು, ನಾನು ಅರಣ್ಯ ಸಚಿವನಾದ ಮೇಲೆ ಇವತ್ತು ಏನು ನಮ್ಮ ಇಲಾಖೆಯಲ್ಲಿ ಯಾವ ರೀತಿಯಲ್ಲಿ ಸುಮಾರು 11,000 ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ಭೂಭಾಗದ 33% ಅರಣ್ಯ ಇರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿದ್ದಂಥದ್ದು 21%. ಆ ಒತ್ತುವರಿ ತೆರವು ಮಾಡುವಂಥದ್ದು, ಹಸಿರು ಹೊದಿಕೆ ಜಾಸ್ತಿ ಮಾಡುವಂಥದ್ದು, ಇವತ್ತು ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡುವಂಥದ್ದು, ಮತ್ತು ಜನರಲ್ಲಿ, ಮಕ್ಕಳಲ್ಲಿ ಪ್ರಕೃತಿ ಬಗ್ಗೆ, ಪರಿಸರ ಬಗ್ಗೆ ಇವತ್ತು ಅವರಿಗೆ ಅರಿವು ಮೂಡಿಸುವಂಥದ್ದು, ಹಲವಾರು ಸವಾಲುಗಳು ನಮ್ಮ ಎದುರುಗಡೆ ಇದ್ದು. ಹೀಗಾಗಿ ನಾನು ಸುಮಾರು ಇವತ್ತು ರಾಜ್ಯದಲ್ಲಿ ನಾನು ಬಂದ ಮೇಲೆ 12,500 ಏನು ಅರಣ್ಯ ಭೂಮಿ ಒತ್ತುವರಿಯಾಗಿತ್ತು, ಅದನ್ನು ತೆರವು ಮಾಡಿ ಮರುವಶಪಡಿಸ್ಕೊಂಡಿದ್ದೇವೆ. ಬ್ಯಾಂಗ್ಳೂರಿನಲ್ಲೇ ಸುಮಾರು 252 ಎಕರೆ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅರಣ್ಯ ಭೂಮಿಯನ್ನು ಒತ್ತುವರಿಯಾಗಿದ್ದು ತೆರವು ಮಾಡಿ ಮರುವಶಪಡಿಸ್ಕೊಂಡಿದ್ದೇವೆ. ಸರ್, ಕಾಂಕ್ರೀಟ್ ಕಾಡು ಅಂತ ಕರೆಯಲ್ಪಡುವಂಥ ಬೆಂಗಳೂರು HMT ಎನ್ನುವ ಒಂದು ಸಂಸ್ಥೆಯಿಂದ ಭೂಮಿಯನ್ನು ಬಿಡಿಸಿಕೊಳ್ಬೇಕಾಗಿದ್ದಂಥ ಸಂದರ್ಭ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ನೀವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಈಗಲೂ ಕೂಡ ಆ ಹೋರಾಟದಲ್ಲಿ ಮುಂದೊಂದು ದಿನ ಫಲ ಕಾಣಬಹುದಾ? ಈಗ ನೀವು ನೆಟ್ಟಿರುವ ಸಸಿ ಮುಂದೊಂದು ದಿನ ಫಲ ಕೊಡಬಹುದು? 100% ಫಲ ಕೊಡ್ತದೆ. ಅದು HMT ಭೂಮಿ 443 ಎಕರೆ ಭೂಮಿ ಏನಿದೆ, ಅದರಲ್ಲಿ ಇವತ್ತು 280 ಎಕರೆ ಸಂಪೂರ್ಣವಾಗಿ ಹಸಿರು ಹೊದಿಕೆ ಇದೆ. ಅಲ್ಲಿ ಸಾವಿರಾರು ಮರಗಳಿದ್ದಾವೆ. ನಾನು ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ. ಅದರಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ. ಇವತ್ತೇನಿದು 1896ರಲ್ಲಿ ಮೈಸೂರು ಮಹಾರಾಜರವರು ಕೊಟ್ಟಂಥದ್ದು ಅರಣ್ಯ ಅಂತೇಳಿ ಆಗಿ ರಾಜ್ಯ ಅರಣ್ಯ ಅಂತೇಳಿ ಘೋಷಣೆ ಆಗಿದ್ದು 1900ರಲ್ಲಿ. ಗೊತ್ತಾ? ಅರಣ್ಯ ಅಂತೇಳಿ ಘೋಷಣೆ ಆದಮೇಲೆ 60-65ರ ದಶಕದಲ್ಲಿ ಏನೋ HMT ಕಾರ್ಖಾನೆ ಇದು ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗೆ, ಬಾಚ್ ಕಂಪನಿಗೆ ಕೊಡಬೇಕು ಅಂತ ಅಂದಿನ ಜಿಲ್ಲಾಧಿಕಾರಿಗಳು ಕೊಟ್ಟಂಥದ್ದು. ಅದು ಇವತ್ತು ಬರ್ತಾ HMT ಅಂತೂ ಇವತ್ತು ಮುಚ್ಚಲ್ಪಟ್ಟಿತ್ತು. HMT ಇವತ್ತು ಮುಚ್ಚಿದ ಮೇಲೆ ಆ ಜಮೀನು ಯಾರಿಗೆ ಹೋಗಬೇಕು? ಅರಣ್ಯ ಇಲಾಖೆಗೆ ಬರಬೇಕು. ಅದು ರಾಜ್ಯ ಸರ್ಕಾರದ ಸಂಪತ್ತು, 7 ಕೋಟಿ ಜನರ ಸಂಪತ್ತು. ಹೀಗಾಗಿ ಅದು ಏನು ಮಾಡಿದರು ಅಂದರೆ, ಯಾರಿಗೂ ಹೇಳದೆ ಕೇಳದೆ ಅಕ್ರಮವಾಗಿ ಸುಮಾರು 176 ಎಕರೆ ಭೂಮಿ 2017-18 ಅಂದರೆ ಆ ಸಮಯದಲ್ಲೇ ಇವತ್ತು ಮಾರಾಟ ಮಾಡಿ ಸುಮಾರು 313 ಕೋಟಿ ರೂಪಾಯಿ HMT ಅವರು ಈಗಾಗಲೇ ಅವ್ರು ಪಡೆದುಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಪಾಲಾಗ್ಬಿಡುತ್ತೆ ಅನ್ನೋ ಭೀತಿ ಇತ್ತು. ಮೋಸ್ಟ್ಲಿ ಅವರಿಗೆಲ್ಲ ನೀವು ಸಿಂಹ ಸ್ವಪ್ನ ಆಗಿದ್ರಿ. ನೋಡಿ, ನನ್ನ ಉದ್ದೇಶ ಅರಣ್ಯ ಜಮೀನು ಅರಣ್ಯಾಗೆ ಉಳಿಬೇಕು ಅನ್ನೋಂಥದ್ದು. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು. ಬೆಂಗಳೂರಿಗೆ ಒಂದು ಲಂಗ್ ಸ್ಪೇಸ್, ಬೆಂಗಳೂರು ಜನರಿಗೆ ಶ್ವಾಸತಾಣ ಬೇಕಲ್ಲ. ಇವತ್ತು ಭಾಳ ಬೃಹತ್ತಾಗಿ ಬೆಳೀತಾ ಇದೆ ಎಲ್ಲ ಕಡೆ. ಇವತ್ತು ಹಸಿರು ಹೊದಿಕೆ ಬೆಂಗಳೂರಿಗೆ ಬೇಕಲ್ಲ. ಒಂದಾನೊಂದು ಕಾಲದಲ್ಲಿ ಇವತ್ತು ಯಾರು ರಿಟೈರ್ಡ್ ಜನರ ಒಂದು ಸ್ವರ್ಗ ಅಂತ ಹೇಳ್ತಾಯಿದ್ರು ಇಲ್ಲಿ ಇರುವಂಥದ್ದು.
ಪೆನ್ಷನರ್ಸ್ ಹೌದು, ಪ್ಯಾರಡೈಸ್. ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೇಳ್ತಾ ಇದ್ದಂಥ ಒಂದು ಬೆಂಗಳೂರು ಇವತ್ತೀಗ ಈ ರೀತಿಯಲ್ಲಿ ಬೆಳೆದಿದ್ದಂಥದ್ದು ಇಲ್ಲಿ ಒಂದು ಲಂಗ್ ಸ್ಪೇಸ್ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ. ಓಕೆ. ನಂದೇನು ವೈಯಕ್ತಿಕ ಯಾವುದೇ ರೀತಿಯಲ್ಲಿ ನನಗೆ ಸ್ವಾರ್ಥ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ನಾನು ಕೇಳಿದ್ದು ಅರಣ್ಯ ಇಲಾಖೆಗೆ ಬಂದರೆ ಮಾರಾಟ ಮಾಡ್ಲಿಕ್ಕೆ ಬರುತ್ತಾ, ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಬರುತ್ತಾ, ಯಾರಿಗಾದ್ರೂ ಕೊಡ್ಲಿಕ್ಕೆ ಬರುತ್ತಾ, ದಾನ ಮಾಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಕಾಯ್ದೆ ಕಾನೂನು ಪ್ರಕಾರ ಬರೋದಿಲ್ಲ.